ಕಳೆದ ಏಪ್ರಿಲ್ 24ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಪಂದ್ಯಾವಳಿ ಆರಂಭಕ್ಕೂ ಮುಂಚಿತವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಿಸಿಟಿವಿಗಳು ಆಫ್ ಆದಂತ ಘಟನೆಗೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ 24ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಪಂದ್ಯಾವಳಿ ಸಂಜೆ 7:30 ಸುಮಾರಿಗೆ ಇರುತ್ತೆ. ಆದ್ರೆ ಬೆಳಿಗ್ಗೆ 11:30 ಸುಮಾರಿಗೆ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಭದ್ರತಾ ಸಿಬ್ಬಂದಿ ಬಂದು ಪಂದ್ಯ ಆರಂಭಕ್ಕಿಂತ ಮುಂಚಿತವಾಗಿ ಎಂದಿನಂತೆ ಭದ್ರತಾ ದೃಷ್ಟಿಯಿಂದ ಸಿಸಿಟಿವಿ ಮಾನಿಟರಿಂಗ್ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಿಸಿಟಿವಿಗಳು ಆಫ್ ಆಗಿರುವಂತ ವಿಚಾರ ಭದ್ರತಾ ಸಿಬ್ಬಂದಿಗೆ ಗಮನಕ್ಕೆ ಬರುತ್ತೆ. ಜೊತೆಗೆ ಅಲ್ಲೇಗ ಸಿಸಿಟಿವಿ ಮಾನಿಟರಿಂಗ್ ಡ್ಯೂಟಿಯನ್ನ ಮಾಡ್ತಿದ್ದಂತ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ಅವರ ಗಮನಕ್ಕೆ ಬರುತ್ತೆ. ಕೂಡಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ಮಾಡಿರುವಂತದ್ದು. ಕೂಡಲೇ ಅಲರ್ಟ್ ಆದಂತಹ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಅವರು IBS ಸೊಲ್ಯೂಷನ್ ಸಿಬ್ಬಂದಿಗೆ ಏನು ಗುತ್ತಿಗೆಯನ್ನ ಕೊಟ್ಟಿರ್ತಾರೆ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪಂದ್ಯಾವಳಿಗಳು ನಡೆಯುವಂತಹ ಸಂದರ್ಭದಲ್ಲಿ ಸಿಸಿಟಿವಿಯನ್ನ ಅಳವಡಿಸುವಂತದ್ದಾಗಿರ್ಬೋದು, ಅದರ ಮಾನಿಟರಿಂಗ್ ಮಾಡುವಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ IBS ಸೊಲ್ಯೂಷನ್ ಎನ್ನುವಂತಹ ಸಂಸ್ಥೆಗೆ ಈ ಒಂದು ಗುತ್ತಿಗೆಯನ್ನ ಕೊಟ್ಟಿರ್ತಾರೆ. ಕೂಡಲೇ IBS ಸೊಲ್ಯೂಷನ್ ಸಿಬ್ಬಂದಿಯನ್ನ ಕರೆಸಿ ಸಿಸಿಟಿವಿಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪಂದ್ಯ ಆರಂಭವಾಗಿಂತ ಮುಂಚಿತವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಟ್ಟಾರೆಯಾಗಿ 360ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಆದ್ರೆ 11:30 ಸುಮಾರಿಗೆ ಇಬ್ಬರು ವ್ಯಕ್ತಿಗಳು ಬಂದು ಸಿಸಿಟಿವಿ ಮಾನಿಟರ್ ಆಗ್ತಿದ್ದಂತ ರೂಮ್ ಏನಿದೆ, ರೂಮ್ಗೆ ಹೋಗಿ ಕೇಬಲ್ ಗಳನ್ನ ಕಿತ್ತಾಕಿರುವಂತ ಘಟನೆ ಸಿಸಿಟಿವಿಯಲ್ಲಿ ಗೊತ್ತಾಗುತ್ತೆ. ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಆ ಇಬ್ಬರು ವ್ಯಕ್ತಿಗಳು ಯಾರು ಅಂತೇಳಿ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಸಿಸಿಟಿವಿ ಮಾನಿಟರಿಂಗ್ ಗುತ್ತಿಗೆಯನ್ನ ಪಡೆದಿದ್ದಂತ IBS ಸಿಬ್ಬಂದಿಯ ಇಬ್ಬರು ಎಂಪ್ಲಾಯಿಗಳು ತಮ್ಮ ಏನೊಂದು ಸಂಸ್ಥೆ ಇರುತ್ತೆ IBS ಸೊಲ್ಯೂಷನ್ ಸಂಸ್ಥೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಡಿಯಂನ ಒಳಗಡೆ ಎಂಟ್ರಿ ಕೊಟ್ಟಿರುವಂತದ್ದು. 11:30 ಸುಮಾರಿಗೆ ಸಿಸಿಟಿವಿ ಕೇಬಲ್ ಗಳನ್ನ ಕಿತ್ತಾಕ್ತಾರೆ. ಆದ್ರೆ 10:30 ಸುಮಾರಿಗೆ ಸ್ಟೇಡಿಯಂನ ಒಳಗಡೆ ಸಿಬ್ಬಂದಿ ಅಂತೇಳಿ ಹೇಳ್ಕೊಂಡು ಒಳಗಡೆ ಹೋದಂತ ಆರೋಪಿಗಳು ನಂತರ ಜಂಕ್ಷನ್ ಬಾಕ್ಸ್ ಆಗಿರ್ಬೋದು, ಜೊತೆಗೆ ಆ ಸಿಸಿಟಿವಿ ಇದ್ದಂತ ರೂಮ್ ಗಳ ಕೇಬಲ್ ಗಳನ್ನ ಕಿತ್ತಾಕ್ತಾರೆ. ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿ ಸಿಸಿಟಿವಿ ಮಾನಿಟರಿಂಗ್ ಗೆ ಏನ್ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ IBS ಸೊಲ್ಯೂಷನ್ ಸಂಸ್ಥೆ, ಅದರ ಮ್ಯಾನೇಜರ್, ಸೂಪರ್ವೈಸರ್ ಸೇರಿದಂತೆ 5-6 ಜನರನ್ನ ವಿಚಾರಣೆ ಮಾಡಿರುವಂತದ್ದು. ಜೊತೆಗೆ ಇದೇ IBS ಸೊಲ್ಯೂಷನ್ ಸಂಸ್ಥೆಯ ಇಬ್ಬರು ಹಳೆ ಉದ್ಯೋಗಿಗಳಾದಂತ ಅಬ್ದುಲ್ ಕಲಾಂ ಹಾಗೂ ಮಂಜುನಾಥ್ ಎಂಬುವರು ಏನ್ ಘಟನೆಯನ್ನ ಮಾಡಿರ್ತಾರೆ ಅವರನ್ನು ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.